ಇನ್ನು ಸುಹಾಸ್ ಶೆಟ್ಟಿ ಹತ್ಯೆ ಪ್ರಕರಣದಲ್ಲಿ 8 ಜನ ಭಾಗಿಯಾಗಿದ್ದರು. ಆ 8 ಜನರನ್ನು ನಾವು ಬಂಧಿಸಿದ್ದೇವೆ. ಹತ್ಯೆ ಕಾರಣದ ಬಗ್ಗೆ ಪೊಲೀಸರು ತನಿಖೆಯನ್ನು ಮುಂದುವರೆಸಿದ್ದಾರೆ ಅಂತ ಕೂಡ ಅಧಿಕೃತವಾಗಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ಗೃಹ ಸಚಿವರು. 8 ಜನರನ್ನ ಸೆಕ್ಯೂರ್ ಮಾಡಿದ್ದಾರೆ. ಅಬ್ದುಲ್ ಸಫಾನ್, ನಿಯಾಸ್, ಮೊಹಮ್ಮದ್ ಮುಜಮಿಲ್, ಖಲಂದರ್ ಶಾಫಿ, ಆದಿಲ್, ರಂಜಿತ್ ಮತ್ತು ನಾಗರಾಜ್ ಇವ್ರನ್ನ ಬಂಧನ ಮಾಡಿದ್ದೀವಿ. ಈ 8 ಜನ ಸುಹಾಸ್ ಶೆಟ್ಟಿ ಹತ್ಯೆ ಪ್ರಕರಣದಲ್ಲಿ ನೇರವಾಗಿ ಭಾಗಿಯಾದವರು ಅಂತ ಕೂಡ ಹೇಳಿದ್ದಾರೆ. 8 ಜನ ಆರೋಪಿಗಳಿಗೆ ನಾವು ಅರೆಸ್ಟ್ ಮಾಡಿದ್ದೀವಿ. ಮೊದಲೇ ಆರೋಪಿ ಅಬ್ದುಲ್ ಸಫ್ವಾನ್, ಈ ಕೇಸ್ದು ಮೊದಲೇ ಆರೋಪಿ ಅಬ್ದುಲ್ ಸಫ್ವಾನ್ ಅವರು ಬಜ್ಪೆ ಶಾಂತಿಗುಡ್ಡೆ ಅವರು. ಎರಡನೇ ಆರೋಪಿ ನಿಯಾಜ್, ಅವರು ಕೂಡ ಶಾಂತಿಗುಡ್ಡೆ ಬಜ್ಪೆ ವಿಲೇಜ್. ಮೊಹಮ್ಮದ್ ಮುಜಾಮಿಲ್ ಅವರು ಕೂಡ ಶಾಂತಿಗುಡ್ಡೆ ಬಜ್ಪೆ. ಕಲಂದರ್ ಶಾಫಿ ಅವರು ಕಲ್ವಾರು ವಿಲೇಜ್. ಆಮೇಲೆ ಆದಿಲ್ ಮೆಹರೂ ಇವರು ಕೂಡ ಬಾಲಾ ವಿಲೇಜ್ ಮಂಗಳೂರಿಂದ. ನಾಗರಾಜ್ ಇವರು ಕಲಸ ತಾಲೂಕು ಚಿಕ್ಕಮಗಳೂರು. ಮೊಹಮ್ಮದ್ ರಿಜ್ವಾನ್ ಇವರು ಕೂಪೂರ್ ವಿಲೇಜ್ ಮಂಗಳೂರು. ಆಮೇಲೆ ರಂಜಿತ್ ಇವರು ಕೂಡ ಕಲಸ ತಾಲೂಕು ಚಿಕ್ಕಮಗಳೂರು. 8 ಜನಕ್ಕೆ ನಾವು ಅರೆಸ್ಟ್ ಮಾಡಿದ್ದೀವಿ. ರಂಜಿತ್ ಕಲಸ ಚಿಕ್ಕಮಗಳೂರು. ಇನ್ನೊಂದ್ಸರಿ ರಿಪೀಟ್ ಮಾಡ್ಬಿಡಿ, ಅವ್ರು ಯಾರನ್ನ ಬರ್ಕೊಂಡ್ಬಿಡ್ತಾರೆ. ಅಬ್ದುಲ್ ಸಫಾನ್, ನಿಯಾಜ್, ಮೊಹಮ್ಮದ್ ಮುಜಾವಿಲ್, ಕಲಂದರ್ ಶಾಫಿ, ಆದಿಲ್ ಮೆಹರೂ, ನಾಗರಾಜ್, ಮೊಹಮ್ಮದ್ ರಿಜ್ವಾನ್, ರಂಜಿತ್. ಸರ್, ಈ ಕೇಸಲ್ಲಿ 8 ಜನ ಆರೋಪಿಗಳಿಗೆ ನಾವು ಅರೆಸ್ಟ್ ಮಾಡಿದ್ದೀವಿ. ಮೊದಲೇ ಆರೋಪಿ ಅಬ್ದುಲ್ ಸಫ್ವಾನ್, ಈ ಕೇಸ್ದು ಮೊದಲೇ ಆರೋಪಿ ಅಬ್ದುಲ್ ಸಫ್ವಾನ್ ಅವರು ಬಜ್ಪೆ ಶಾಂತಿಗುಡ್ಡೆ ಅವರು. ಎರಡನೇ ಆರೋಪಿ ನಿಯಾಜ್, ಅವರು ಕೂಡ ಶಾಂತಿಗುಡ್ಡೆ ಬಜ್ಪೆ ವಿಲೇಜ್. ಮೊಹಮ್ಮದ್ ಮುಜಾಮಿಲ್ ಅವರು ಕೂಡ ಶಾಂತಿಗುಡ್ಡೆ ಬಜ್ಪೆ. ಕಲಂದರ್ ಶಾಫಿ ಅವರು ಕಲ್ವಾರು ವಿಲೇಜ್. ಆಮೇಲೆ ಆದಿಲ್ ಮೆಹರೂ ಇವರು ಕೂಡ ಬಾಲಾ ವಿಲೇಜ್ ಮಂಗಳೂರಿಂದ. ನಾಗರಾಜ್ ಇವರು ಕಲಸ ತಾಲೂಕು ಚಿಕ್ಕಮಗಳೂರು. ಮೊಹಮ್ಮದ್ ರಿಜ್ವಾನ್ ಇವರು ಕೂಪೂರ್ ವಿಲೇಜ್ ಮಂಗಳೂರು. ಆಮೇಲೆ ರಂಜಿತ್ ಇವರು ಕೂಡ ಕಲಸ ತಾಲೂಕು. ಸೊ ಅಧಿಕೃತವಾಗಿ ಅರೆಸ್ಟ್ ಅಂತಲೇ ಕಮಿಷನರ್ ಹೇಳಿರತಕ್ಕಂಥದ್ದು. ವಶಕ್ಕೆ ಪಡೆದಿದ್ದೀವಿ ಅಂತ ಅಲ್ಲ, ಎಲ್ಲರನ್ನೂ ಅರೆಸ್ಟ್ ತೋರಿಸಿದ್ದಾರೆ. ಒಟ್ಟು 8 ಜನ, ಅದರಲ್ಲಿ 6 ಜನ ಮುಸ್ಲಿಮರು, ಇನ್ನು 2 ಹಿಂದೂಗಳಿದ್ದಾರೆ. ಸುಹಾಸ್ ಅಂತನ್ಬಿಟ್ಟು ಮೇಯ್ನ್ ಆ ಪ್ರಕರಣದಲ್ಲಿ. ಇದು ರಿವೆಂಜ್ಗಾಗಿ ನಡೆದಿರ್ತಕ್ಕಂಥ ಹತ್ಯೆ. ಒಬ್ಬರ ಸಾವಿಗೆ ಇನ್ನೊಂದು ಪ್ರತೀಕಾರ ಅಷ್ಟೇ. ಇದೇನು ಹೊಸದೂ ಅಲ್ಲ, ಈ ಕರಾವಳಿ ಭಾಗದಲ್ಲಿ ನಡೀತಾನೇ ಇರುತ್ತೆ. ಸೊ ಹಾಗಾಗಿ ಸಫ್ವಾನ್, ಅಬ್ದುಲ್ ಸಫ್ವಾನ್ ಅಂತ ಈ ಪ್ರಕರಣದ A1 ಮೊದಲ ಆರೋಪಿ. ಆ ಫಿಶ್ ಇದನ್ನು ಓಡಿಸ್ತಾ ಇದ್ರಲ್ಲ ಅವರು, ಪಿಕಪ್ ವಾಹನ, ಆತನೇ ಈ ಪ್ರಕರಣದ ಮೊದಲ ಆರೋಪಿ. ಒಟ್ಟು 8 ಜನ ಪೊಲೀಸರು ಈಗ ಹೇಳೋ ಪ್ರಕಾರ 8 ಜನರನ್ನ ಅರೆಸ್ಟ್ ಮಾಡಿದ್ದಾರೆ, ನೇರವಾಗಿ ಭಾಗಿಯಾದವರು. ಬಟ್ ಘಟನೆ ನಡೆದು 36 ಗಂಟೆ ಒಳಗಡೆ ಎಲ್ಲರನ್ನೂ ಕೂಡ ಸೆಕ್ಯೂರ್ ಮಾಡೋದರಲ್ಲಿ ಸಫಲರಾಗಿದ್ದಾರೆ ಮಂಗಳೂರಿನ ಪೊಲೀಸರು. ಇಟ್ಸ್ ಗುಡ್ ಆ್ಯಕ್ಚುಲಿ. ಇಮ್ಮಿಡಿಯೇಟ್ ಆ್ಯಕ್ಷನ್ ತಗೊಂಡಿದ್ದಾರೆ, ಇಮಿಡಿಯೇಟ್ ಆ್ಯಕ್ಷನ್. ಆಮೇಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ಇನ್ನಷ್ಟು ಮುಂದುವರಿಬೇಕು. ಇವರೆಲ್ಲರದ್ದು ಸ್ಟೇಟ್ಮೆಂಟ್ ತಗೋಬೇಕು, ಅವೆಲ್ಲ ಒಂದು ಕಡೆಯಿಂದ ಆಗ್ತಾ ಹೋಗುತ್ತೆ. ಓಕೆ, ಇಲ್ಲಿ ಫೋಟೋಗಳು ಬರ್ತಾ ಇದೆ ದೃಶ್ಯದಲ್ಲಿ, ತಾವೀಗ ಗಮನಿಸ್ತಾ ಇದ್ದೀರಾ. ಎಲ್ಲರ ಮುಖವನ್ನು ಬ್ಲರ್ ಮಾಡಿದ್ದಾರೆ. ಅಬ್ದುಲ್ ಸಫಾನ್, ಮುಜಮಿಲ್, ನಿಯಾಸ್, ಮೊಹಮ್ಮದ್ ಮುಜಮಿಲ್, ಖಲಂದರ್ ಶಾಫಿ, ಎಲ್ಲರ ಒಟ್ಟು 8 ಜನ, ಜೊತೆಗೆ ರಂಜಿತ್, ನಾಗರಾಜ್ ಎಲ್ಲ ನೋಡ್ತಾ ಇದ್ದೀರಾ. ಆ 8 ಜನರ ಫೋಟೋಗಳು ಇಲ್ಲಿ ಈಗ ರಿಲೀಸ್ ಆಗಿದೆ. ಈ ಸುಹಾಸ್ ಶೆಟ್ಟಿ ಕೊಲೆಯಲ್ಲಿ ನೇರವಾಗಿ ಭಾಗಿಯಾದವರು 8 ಜನ. ಈ 8 ಜನರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. 8 ಜನ ಪೊಲೀಸರು ಮತ್ತು ಗೃಹ ಸಚಿವರು ಮತ್ತು ಪೊಲೀಸ್ ಕಮಿಷನರ್ ಇದೇ ಮಾಹಿತಿಯನ್ನು ಕೊಟ್ಟಿದ್ದು. ಇದರಲ್ಲಿ ಇನ್ನೂ ಪರೋಕ್ಷವಾಗಿ ಭಾಗಿಯಾದವರು ಯಾರು, ಆಮೇಲೆ ಬುರ್ಕಾ ಹಾಕ್ಕೊಂಡು ಬಂದಿದ್ದಂತಹ ಮಹಿಳೆಯರ ಯಾರು, ಅದರ ತನಿಖೆ ನಡೀತಾ ಇದೆ ಈಗ. ಭಾಗಿಯಾದವರು ನೇರವಾಗಿ ಈ 8 ಜನ.